ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಸರ್ ನನಗೆ ನಿನ್ನೆ ನೋಟಿಸ್ ಕೊಟ್ಟಿದ್ರು ನಾಳೆ ಬರೋಕ್ಕೆ. ನನಗೆ ನಾಳೆ ಪರ್ಸ್ನಲ್ ವಿಚಾರ ಇರೋದ್ರಿಂದ ನನಗೆ ಯಾವುದೇ ಥರ ಭಯ ಇಲ್ಲ. ಏನು ವಿಚಾರ ಇದೆ ಮಾತಾಡಬೇಕು ಕರೆದ್ರು, ಏನು ನನ್ನ ಕ್ಲಾರಿಫಿಕೇಷನ್ ಕೇಳಿದ್ರು ಅದನ್ನು ಬರೆದುಕೊಟ್ಟು ಬಂದಿದ್ದೀನಿ. ಯಾವುದೇ ಥರವಾದಂಥ ಏನೂ ನಂದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ. ನನಗೆ ಅವನು ಪರಿಚಯ ಇದ್ದಾನೆ ಅಂತ ಸಿಕ್ಕಿ ಅವರು ನಮಗೆ ಪರಿಚಯ ಇದ್ದಾರೆ, ಅವ್ರ ಬಗ್ಗೆ ಕೇಳಿದ್ರು ನಿಮ್ಗೆ ಹೆಂಗೆ ಪರಿಚಯ ಎಲ್ಲಿ ಎತ್ತ ಅಂತ, ಅಷ್ಟೇ ಮುಗಿದೋಯ್ತು. ಅದು ಬರೆದುಕೊಟ್ಟು ಬಂದಿದ್ದೀವಿ. ಸರ್ ನಿಮ್ಗೆ ಹೆಂಗ್ ಪರಿಚಯ ಸರ್? ಅದ್ರ ಬಗ್ಗೆ ನಾನು ಆಲ್ರೆಡಿ 1000 ಸರಿ ಟಿ ವಿಯಲ್ಲಿ ಹೇಳಿದ್ದೀನಿ. ನನ್ನ ತಮ್ಮನಿಗೆ ಅವ್ರದ್ದು ಫ್ರೆಂಡು ಅದ ರೀತಿ ನನಗೆ ಪರಿಚಯ. ಬಾಕಿ ಇರೋದು ಇನ್ವೆಸ್ಟಿಗೇಷನ್ ಮುಗಿಯುತ್ತೆ, ನಿಮಗೆ ಗೊತ್ತಾಗುತ್ತೆ ನಂದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತ. ನನಗೆ ಯಾವುದೇ ಥರವಾದಂಥ 1% ಕೂಡ ಭಯ ಇಲ್ಲ. ಇದರಲ್ಲಿ ನಂದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ಒಂದಿನ ಮುಂಚೆ ಬಂದಿದ್ದೀನಿ, ನಾಳೆ ಕೊಟ್ಟಿರೋ ನೋಟಿಸ್ಗೆ ಇವತ್ತೇ ಬಂದಿದ್ದೀನಿ. ಮುಗಿತು. ಇವಾಗ ನೀವು ನನ್ನ ಹತ್ರ ಬರ್ತೀರಿ ಸರ್, ನೀವು ಯಾರು ಎತ್ತ ಏನು ಮಾಡ್ತೀರಾ, ಮನೇಲಿ ಕೂತ್ಕೊಂಡು ನೀವು ಏನು ಮಾಡ್ತೀರಾ ಅಂತ ನನಗೇನು ಗೊತ್ತಿರುತ್ತಾ ಸರ್? ನಮ್ಗೆ ಅದೇ ರೀತಿ 1000 ಜನ ಫ್ರೆಂಡ್ಸ್ ಇರ್ತಾರೆ. ಅವ್ರು ಯಾರೋ ಬಂದಿದ್ದಾರೆ, ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಇತ್ತು, ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅದನ್ನು ಕೊಟ್ಟಿದ್ದೀನಿ. ದಟ್ಸ್ ಅಬೌಟ್ ಇಟ್. ಯಾವುದೇ ಥರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ನಯಾ ಪೈಸಾ ಕೂಡ ನಮ್ಮ ಅಕೌಂಟಿಗೆ ಬಂದಿಲ್ಲ. ನನ್ನ ತಮ್ಮನಿಗಾಗಲಿ ನನಗೂ ಆಗಲಿ ಯಾವುದೇ ಥರ ಅಂತ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ. ನಮಗೆ ಇದರಲ್ಲಿ ಯಾವುದೇ ಥರ ಇನ್ವಾಲ್ವ್ಮೆಂಟ್ ಇಲ್ಲ. ಏನಿಲ್ಲ, ಮುಗೀತು ಅಷ್ಟೇ. ಒಂದು ಸರಿ ಬಂದು ಇದನ್ನ ಬರೆದುಕೊಟ್ಟು ಹೋಗೋಕ್ಕಿತ್ತು, ಅಷ್ಟು ಮುಗಿದೋಯ್ತು. ಥ್ಯಾಂಕ್ ಯು. ದಿಢೀರ್ ಅಂತ ಅಲ್ಲ, ನನಗೆ ಇದರಲ್ಲಿ ನನಗೆ ಭಯ ಇಲ್ಲ. ನನಗೆ ಯಾಕೆ ನಾಳೆ ತನಕ ಯಾಕೆ ಡಿಲೇ ಮಾಡಬೇಕು, ಇವತ್ತೇ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ. ನಾನು ಭಯ ಇದ್ದರೆ, ನಾನು ಏನೋ ತಪ್ಪು ಮಾಡಿದರೆ ನಾನು ಅಯ್ಯೋ ನಾಳೆ ಬೇಡ ಇನ್ನು ಮುಂದಕ್ಕೆ ಹಾಕಿ ಅಂತ ಕೇಳ್ಬೋದು. ನನಗೆ ಯಾವುದೇ ಥರ ಇಶ್ಯೂ ಇಲ್ಲ. ನಾನು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾ ಇದ್ದೀನಿ. ಕ್ಲೋಸಿಂಗ್ ಮುಗಿಬೇಕಲ್ಲ. ಇದಾದ್ಮೇಲೆ ನಿಮ್ಗೆ ಹೆಂಗೋ ಚಾರ್ಜ್ ಶೀಟ್ ಕಾಪಿ ಸಿಕ್ಕುತ್ತೆ, ನಂದು ಏನು ಸಂಬಂಧ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ರೈಟ್, ಥ್ಯಾಂಕ್ ಯು. ನಾನಂತೂ ಹೇಳ್ತೀನಿ ಪ್ರಾಮಾಣಿಕವಾಗಿ, ನಂದು ಯಾವುದೇ ಥರವಾದಂಥ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಥ್ಯಾಂಕ್ ಯು.